ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ಸೆಮಿ ಪ್ಯಾಚ್ ವರ್ಕ್ಗಳು ಹೇಗೆ ಹಾಕೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೆ. ಮೊದಲನೇ ಬಾರಿ ನೋಡ್ತಿರೋದಾದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನಾನು ಈ ಸೆಮಿ ಪ್ಯಾಚ್ ವರ್ಕ್ಗಳು ಬಹಳ ಯೂಸ್ಫುಲ್ ಇದೆ ಅಲ್ವಾ. ಫ್ರೀ ಟೈಮಲ್ಲಿ ಈ ರೀತಿ ಪ್ಯಾಚಸ್ ಮಾಡಿಟ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ ನಮಗೆ ಬ್ಲೌಸ್ ಡಿಸೈನ್ ಮಾಡುವಾಗ. ಹಾಗೆ ಈ ಒಂದು ಫ್ಲವರ್ ಡಿಸೈನು ಮತ್ತು ಅದರದ್ದು ಫಿಲ್ಲಿಂಗು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ಕೊಡುವಂಥದ್ದು ಅಂದರೆ ಈ ರೀತಿ ಈ ಮ್ಯಾಂಗೋ ಡಿಸೈನು, ಅದರಲ್ಲೂ ಈ ರೀತಿ ಪೆಟಲ್ಸ್ ಅನ್ನ ಹೇಗೆ ನಾವು ಒಂದು ಡ್ರಾ ಮಾಡಿ ಅದನ್ನ ಹೇಗೆ ನಾವು ಮಾಡಬಹುದು ಅನ್ನೋದನ್ನ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಮತ್ತೆ ಈ ಒಂದು ಮೋಟಿವ್ ಕೂಡ ನಾನು ಸೆಮಿ ಪ್ಯಾಚ್ ವರ್ಕ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಇದು ಹೇಗೆ ನಾನು ಫ್ಲವರ್ ಡಿಸೈನ್ ಫಿಲ್ ಮಾಡಿ ತೋರಿಸಿದ್ನೋ ಹಾಗೆ ಇದನ್ನು ಕಂಪ್ಲೀಟ್ ಆಗಿ ಫಿಲ್ ಮಾಡ್ತೀನಿ. ಆದ್ರೆ ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟಿರ್ತೀನೋ ಅಂತದಕ್ಕೆ, ಅಂದ್ರೆ ನೋಡಿ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ, ಈ ರೀತಿ ಗ್ಯಾಪ್ ಬಿಟ್ಕೊಂಡು ನೀವು ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಬೇಕಾಗಿರೋ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಬ್ಲೌಸ್ಗೆ ನೋಡಿಕೊಂಡು ನಾವು ಇದನ್ನ ಫಿಲ್ಲಿಂಗ್ ಮಾಡ್ಕೋಬಹುದು ಸ್ನೇಹಿತರೆ. ಈಗ ಸದ್ಯಕ್ಕೆ ನಾನು ಈ ಒಂದು ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಡಿಸೈನ್ದು ಒಂದು ಯಾವುದೇ ಒಂದು ಡಿಸೈನ್ ಅನ್ನು ನಾವು ಈ ತರ ಕ್ಲಾತ್ ಮೇಲೆ ಹಾಕೋಬೇಕು ಅಂದ್ರೆ ಈ ರೀತಿ ಮೊದಲಿಗೆ ನಾವು ಟ್ರೇಸಿಂಗ್ ಪೇಪರ್ ಅಲ್ಲಿ ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ ಇದ್ರದ್ದು ಉದ್ದ ತೋರಿಸ್ತೇನೆ ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್ ಇದು ಸಾಧಾರಣವಾಗಿ ಒಂದು 6 ಸೆಂಟಿಮೀಟರ್ ಅಷ್ಟಿದೆ ಸ್ನೇಹಿತರೆ. ಅಂದ್ರೆ ಮ್ಯಾಂಗೋ ಡಿಸೈನ್ ಬಂದು 4 ಸೆಂಟಿಮೀಟರ್ ಅಷ್ಟು, ಆಮೇಲೆ ಪೆಟಲ್ ಒಂದು 2 ಸೆಂಟಿಮೀಟರ್ ಅಷ್ಟು ನಾನು ಇದನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಇದೆ ಸ್ನೇಹಿತರೆ. ಈಗ ಬೇಕಿದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ನೀವು ಅದನ್ನ ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡ್ಕೋಬಹುದು. ಆಮೇಲೆಯಿಂದ ಕಾರ್ಬನ್ ಪೇಪರ್ ಇಟ್ಟು ಈ ರೀತಿ ನಾವು ಒಂದು ಮೇನ್ ಕ್ಲಾತ್ ಮೇಲೆ ಬರೋ ರೀತಿ ಡ್ರಾ ಮಾಡ್ಕೋಬೇಕು. ಆಮೇಲಿಂದ ವರ್ಕ್ ಹೇಗೆ ಮಾಡೋದು ನೋಡೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈ ರೀತಿಯ ಒಂದು ಡಿಸೈನ್ ಬಂದಿದೆ ಅಂತ. ನಾವು ಈ ಥರದ್ದು ಪ್ಯಾಚಸ್ ಅನ್ನು ರೆಡಿ ಮಾಡಿ ಇಟ್ಕೋಬಹುದು. ನಾನು ಇಲ್ಲಿ ಕಲರ್ ಅನ್ನ ಅಂದ್ರೆ ಇಲ್ಲಿ ಥ್ರೆಡ್ ಯಾವುದೇ ಫಿಲ್ ಮಾಡ್ದಿರಾ ಆಗ್ಲೇ ಹೇಳಿದಂತೆ ಸೆಮಿ ಪ್ಯಾಚ್ ವರ್ಕ್ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮಗೆ ಬಹಳ ಯೂಸ್ಫುಲ್. ಇದು ಪರ್ಪಲ್ ಹಾಕಿ ಈಗ ಇದನ್ನ ಹಾಗೆ ಕಟ್ ಮಾಡಿಕೊಂಡ್ರೆ ಪರ್ಪಲ್ ಇರುವಂತಹ ಕಾಂಬಿನೇಷನ್ ಸ್ಯಾರೀಸ್ಗೆ ಮಾತ್ರ ಅಥವಾ ಬ್ಲೌಸ್ಗೆ ಮಾತ್ರ ನಾವು ಇದನ್ನು ಯೂಸ್ ಮಾಡೋಕ್ಕಾಗುತ್ತೆ. ಅದೇ ನಾವು ಈ ರೀತಿ ಎಂಟಿ ಇಟ್ಕೊಂಡಿದೀವಿ ಅಂದರೆ ಕಲರ್ ಕಾಂಬಿನೇಷನ್ ನೋಡಿ ಅದನ್ನು ಫಿಲ್ ಮಾಡಿಕೊಂಡು ಇದನ್ನು ಹಾಕ್ಕೋಬಹುದು. ಹಾಗಾಗಿ ಈ ಥರದ್ದು ಇನ್ನೂ ಕೆಲವೊಂದು ಡಿಸೈನ್ಸು ನಾನು ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ಕೊಡೋದಿದೆ. ಹಾಗಾಗಿ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.